ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಿದೆ. ಈಗಾಗಲೇ ನೋಡ್ತಾ ಹೋಗೋದಾದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಒಂದು ಕಡೆ ಜನರು ತತ್ತರಿಸಿ ಹೋಗಿದ್ದಾರೆ. ಇದೀಗ ನಾಳೆಯಿಂದ ಆಟೋ ಪ್ರಯಾಣ ಕೂಡ ದುಬಾರಿಯಾಗಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬೆಂಗಳೂರು ಡಿಸಿ ಆದೇಶ ಹೊರಡಿಸಿದ್ದಾರೆ. ದರ ಏರಿಸಲು ಸತತವಾಗಿ ಚಾಲಕರು ಬೇಡಿಕೆಯನ್ನ ಇಡ್ತಾ ಇದ್ರು. ಸಾಕಷ್ಟು ದಿನಗಳಿಂದಲೂ ಕೂಡ ದರ ಏರಿಕೆಯನ್ನ ಮಾಡಿ ಅಂತ ಹೇಳಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ರು. ಆಟೋ ಚಾಲಕರ ಮನವಿಗೆ ಜಿಲ್ಲಾಧಿಕಾರಿಗಳು ಮಣಿದಿದ್ದಾರೆ. 2 ಕಿಲೋಮೀಟರ್ಗೆ 36 ರೂಪಾಯಿಗೆ ಪ್ರಯಾಣ ದರವನ್ನ ಏರಿಕೆ ಮಾಡಿ ಆದೇಶವನ್ನ ನೀಡಲಾಗಿದೆ. ಹಾಗಾಗಿ ನಾಳೆಯಿಂದ ಆಟೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಇದು ಒಂದು ರೀತಿ ಶಾಕ್ ಆಗಿ ಪರಿಣಮಿಸುತ್ತೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ, ಇನ್ನೊಂದು ಕಡೆ ಮೆಟ್ರೋ ದರ ಏರಿಕೆಯಾಗಿದೆ, ಹಾಲು ದರ, ಇದೇ ರೀತಿಯಾಗಿ ಪ್ರತಿ ವಸ್ತುಗಳ ದರ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಜನರು ಬದುಕೋದು ಹೇಗೆ ಅನ್ನುವಂತಹ ಪ್ರಶ್ನೆಗಳು ಒಂದು ಕಡೆ ಹುಡ್ತಾ ಇದ್ರೆ, ಇದೀಗ ಮತ್ತೆ ಆಟೋ ಪ್ರಯಾಣ ದರ ಕೂಡ ಏರಿಕೆಯಾಗಿದೆ. ಈಗಾಗಲೇ ಬೆಂಗಳೂರು ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. 2 ಕಿಲೋಮೀಟರ್ಗೆ 36 ರೂಪಾಯಿಗೆ ಪ್ರಯಾಣ ದರವನ್ನು ಏರಿಕೆ ಮಾಡಿ ಈ ರೀತಿಯಾದಂತಹ ಆದೇಶವನ್ನ ನೀಡಿದ್ದಾರೆ. ಇನ್ನು ರಾತ್ರಿ 10ರಿಂದ ಬೆಳಗಿನ ಜಾವ 5 ಗಂಟೆಯವರೆಗೂ ಕೂಡ ಅನ್ವಯ ಆಗಲಿದೆ. ರಾತ್ರಿ ಪ್ರಯಾಣಕ್ಕೆ 1.5 ಪಟ್ಟು ಹೆಚ್ಚು ಹಣವನ್ನು ನೀಡಲಾಗುತ್ತೆ. ಇನ್ನು ನಾಳೆಯಿಂದ ಆಟೋ ಪ್ರಯಾಣ ದುಬಾರಿ ಆಗಲಿದೆ. ಕನಿಷ್ಠ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿಯಂತೆ ಫಿಕ್ಸ್ ಮಾಡಲಾಗಿದೆ. ನಂತರದ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಮೊದಲ 5 ನಿಮಿಷ ಕಾಯುವಿಕೆ ಅಂದರೆ ವೇಟಿಂಗ್ ಉಚಿತವಾಗಿರುತ್ತೆ. ಪ್ರತಿ 15 ನಿಮಿಷ ಕಾಯುವಿಕೆಗೆ ದರ 10 ರೂಪಾಯಿಯಂತೆ ನಿಗದಿ ಮಾಡಲಾಗಿದೆ. 20 ಕೆಜಿ ಲಗೇಜ್ಗೆ ಉಚಿತವಾಗುತ್ತೆ. ಒಂದು ವೇಳೆ ಏನಾದರೂ 20 ಕೆಜಿಗಿಂತ ಲಗೇಜ್ ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ 10 ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದ ಜನರು ಬೆಲೆ ಏರಿಕೆಯ ಶಾಕ್ ಇಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನು ನಾಳೆಯಿಂದ ಆಟೋ ಪ್ರಯಾಣ ಕೂಡ ದುಬಾರಿಯಾಗಲಿದೆ ಅನ್ನುವಂತಹ ಸುದ್ದಿ ಇದೆ. ಎಷ್ಟು ಏರಿಕೆಯನ್ನ ಮಾಡಲಾಗಿದೆ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್. ನಾಳೆಯಿಂದ ಬೆಂಗಳೂರು ಜಿಲ್ಲಾಧಿಕಾರಿಯಾದಂತಹ ಜಗದೀಶ್ ಅವರ ಆದೇಶದಂತೆ ನಾಳೆ ಅಂದ್ರೆ ಆಗಸ್ಟ್ 1ರಿಂದ ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗಿರುವಂತದ್ದು. ಇದು ಸಿಲಿಕಾನ್ ಸಿಟಿ ಜನತೆಗೆ ಮತ್ತೊಂದು ಬರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಜನ ಆಟೋದಲ್ಲೇ ತಮ್ಮ ಕೆಲಸಕ್ಕೆ ಕೂಡ ತೆರಳ್ತಾ ಇರುವಂತದ್ದು. ಯಾಕಂದ್ರೆ ಕ್ಯಾಬ್ಗಳಲ್ಲಿ ಇದಕ್ಕಿಂತ ಹೆಚ್ಚಿನ ದರ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಆಟೋದಲ್ಲೇ ಹೋಗ್ತಾ ಇದ್ರು. ಸೊ 2 ಕಿಲೋಮೀಟರ್ಗೆ 36 ರೂಪಾಯಿ ಪ್ರಯಾಣ ದರ ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ನಾಳೆಯಿಂದ ಅನ್ವಯ ಆಗುತ್ತೆ. ಕನಿಷ್ಠ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿ ಫಿಕ್ಸ್ ಆಗಿದೆ. ನಂತರದ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಆಗುತ್ತೆ. ಸೊ ಮೊದಲ 5 ನಿಮಿಷ ಕಾಯುವಿಕೆ ಉಚಿತ ಆಗಿರುತ್ತೆ. ಪ್ರತಿ 15 ನಿಮಿಷ ಕಾಯುವಿಕೆ ದರ 10 ರೂಪಾಯಿ ಆಗುತ್ತೆ. ಸೊ ಹಾಗೇನೆ 20 ಕೆಜಿ ಲಗೇಜ್ ಅನ್ನ ತೆಗೆದುಕೊಂಡು ಹೋಗ್ಬೋದು. ಒಂದು ವೇಳೆ 20 ಕೆಜಿಗಿಂತ ಹೆಚ್ಚು ಲಗೇಜ್ ಇದ್ರೆ 10 ರೂಪಾಯಿ ಎಕ್ಸ್ಟ್ರಾವನ್ನ ಕೊಡ್ಬೇಕಾಗುತ್ತೆ. ಸೊ ಆದ್ರೆ ರಾತ್ರಿ ವೇಳೆಯಲ್ಲಿ ಪ್ರಯಾಣಿಸಿದರೆ ಸಾಮಾನ್ಯ ದರ ಜೊತೆಗೆ ಅರ್ಧ ಪಟ್ಟು ಹೆಚ್ಚು ಹಣ ವಿಧಿಸಲು ಕೂಡ ಅವಕಾಶ ಇರುವಂತದ್ದು. ಸೊ ಅಂದ್ರೆ ಬಹಳಷ್ಟು ಜನ ಬೇರೆ ಬೇರೆ ಕಡೆಗಳಿಂದ ರಾತ್ರಿ ಬರ್ತಾರೆ ಸಿಟಿಗೆ, ಅಥವಾ ಇಲ್ಲಿಂದ ಮನೆಯಿಂದ ಬೇರೆ ಕಡೆ ಹೋಗೋದಕ್ಕಿರೋದಾದ್ರೆ ರಾತ್ರಿ ಪ್ರಯಾಣದ ಸಮಯ 10ರಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಏನು ದರ ಇರುತ್ತೆ ಅದಕ್ಕಿಂತ ಅರ್ಧ ಪಟ್ಟು ಹೆಚ್ಚನ್ನ ವಸೂಲಿ ಮಾಡಬಹುದಂತ ತಮ್ಮ ಆದೇಶದಲ್ಲಿ ತಿಳಿಸಿರುವಂತದ್ದು. ಸೊ ಈ ಹೊಸ ದರ ಏರಿಕೆಯ ಪಟ್ಟಿಯನ್ನ ಪ್ರತಿ ಆಟೋದ ಮೇಲೆ ಕಡ್ಡಾಯವಾಗಿ ಹಾಕಲು ಕೂಡ ಡಿಸಿ ಸೂಚಿಸಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ಅಂತಾನೆ ಹೇಳ್ಬಹುದು. ಸದ್ಯ ನಾಳೆಯಿಂದ ಅಧಿಕೃತವಾಗಿ ಇದು ಅನ್ವಯ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಆಟೋ ಚಾಲಕರಾಗಿರ್ಬೋದು, ಆಟೋ ಅಸೋಸಿಯೇಷನ್ ಅವರ ಬೇಡಿಕೆ ಆಗಿತ್ತು. ಸೊ ಮತ್ತೊಂದ್ ಕಡೆ ಬೇಕಾಬಿಟ್ಟಿಯಾಗಿ ಆಟೋದವರು ದರ ವಸೂಲಿ ಮಾಡ್ತಾ ಇರುವ ಆರೋಪ ಕೂಡ ಇರುವಂತದ್ದು. ಸೊ ನಾಳೆಯಿಂದ ಈಗ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ ಅದರ ಪ್ರತಿಯನ್ನ ಕೂಡ ಪ್ರತಿ ಆಟೋ ಚಾಲಕರು ತಮ್ಮ ಗಾಡಿಗಳಲ್ಲಿ ಅಳವಡಿಕೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅದಕ್ಕಿಂತ ದುಪ್ಪಟ್ಟಾಗಿ ಒಂದು ವೇಳೆ ವಸೂಲಿ ಮಾಡಿದ್ರೆ ಅಂತಹ ಆಟೋಗಳನ್ನ ಜಪ್ತಿ ಮಾಡೋದಕ್ಕೆ ಕೂಡ ಆರ್ಟಿಒಗೆ ತಿಳಿಸಿರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.